ನಮಸ್ಕಾರ ಸ್ನೇಹಿತರೆ. ನಮ್ಮ ಮೆದೋಜೀರಕ ಗ್ರಂಥಿ ಸಾಕಷ್ಟು ಪ್ರಮಾಣದ ಇನ್ಸುಲಿನ್ ಉತ್ಪಾದಿಸದಿದ್ದರೆ ಅಥವಾ ಉತ್ಪಾದಿಸಿದ ಇನ್ಸುಲಿನ್ ಅನ್ನ ಬಳಸಿಕೊಳ್ಳದೆ ಹೋದರೆ ಮಧುಮೇಹ ಎದುರಾಗುತ್ತದೆ. ಭಾರತದಲ್ಲಿ 10.1 ಕೋಟಿ ಮಧುಮೇಹಿಗಳಿದ್ದಾರೆ. ಇವರಿಗೆ ಔಷಧಿಗಳು, ವ್ಯಾಯಾಮ ಮತ್ತು ಜೀವನ ಕ್ರಮದಲ್ಲಿ ಬದಲಾವಣೆಯ ಸಹಿತ ಆಹಾರ ಕ್ರಮದಲ್ಲಿಯೂ ಕೆಲವು ಬದಲಾವಣೆಗಳು ಬೇಕಾಗುತ್ತವೆ. ವಿಶೇಷವಾಗಿ ಸಮತೋಲಿತ ಆಹಾರ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿರಿಸಲು ಮುಖ್ಯವಾಗಿದೆ. ನಮ್ಮ ಅಡುಗೆ ಮನೆಯಲ್ಲಿರುವ ಈ ಸರಳ ಸಾಮಗ್ರಿಗಳು ಅಡುಗೆಯ ರುಚಿ ಮತ್ತು ಪರಿಮಳವನ್ನು ಹೆಚ್ಚಿಸುವ ಜೊತೆಗೆ ಮಧುಮೇಹ ನಿಯಂತ್ರಣಕ್ಕೆ ಅದ್ಭುತ ಬೆಂಬಲವನ್ನು ನೀಡುತ್ತವೆ. ಅರಿಶಿನ, ಕಾಳುಮೆಣಸು, ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ದಾಲ್ಚಿನ್ನಿ ಇತ್ಯಾದಿಗಳಲ್ಲಿರುವ ಉರಿಯೂತ ನಿವಾರಕ ಗುಣ ಒಟ್ಟಾರೆ ಆರೋಗ್ಯವನ್ನು ವೃದ್ಧಿಸುತ್ತವೆ. ಹಾಗಾದ್ರೆ ಮಧುಮೇಹವನ್ನ ನಿಯಂತ್ರಣ ಮಾಡುವ ಕೆಲವು ಮಸಾಲೆ ಪದಾರ್ಥಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ಮೆಂತೆ. ಇದು ಉತ್ತಮ ಮೂತ್ರವರ್ಧಕವಾಗಿದ್ದು ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ನೆರವಾಗುತ್ತದೆ. ಅಲ್ಲದೆ ಇದರಲ್ಲಿ ಅಧಿಕವಾಗಿರುವ ನಾರಿನಾಂಶ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸಿ ರಕ್ತಕ್ಕೆ ಬಿಡುಗಡೆಯಾಗುವ ಸಕ್ಕರೆಯ ಪ್ರಮಾಣವನ್ನು ನಿಧಾನಗೊಳಿಸುತ್ತದೆ. ಇದರಲ್ಲಿರುವ ಕರಗುವ ನಾರುಗಳು ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ಇನ್ಸುಲಿನ್ ಸಹಿಷ್ಣುತೆಯನ್ನ ಹೆಚ್ಚಿಸುತ್ತದೆ. ಜೊತೆಗೆ ಇದರಲ್ಲಿರುವ ಪೋಷಕಾಂಶಗಳು ಮಧುಮೇಹಿಗಳಿಗೆ ಸೂಕ್ತವಾದ ಆಹಾರಗಳಾಗಿವೆ. ಇನ್ನು ಎರಡನೇದಾಗಿ ಬೆಳ್ಳುಳ್ಳಿ. ರಕ್ತದಲ್ಲಿರುವ ಸಕ್ಕರೆಯ ಮಟ್ಟ, ಒಟ್ಟು ಕೊಲೆಸ್ಟ್ರಾಲ್ ಮತ್ತು ಲಿಪೋಪ್ರೋಟೀನ್ಗಳನ್ನು ನಿಯಂತ್ರಿಸುವಲ್ಲಿ ಬೆಳ್ಳುಳ್ಳಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಲ್ಲಿರುವ ಆಲಿಸಿನ್ ಎಂಬ ಜೈವಿಕ ಕ್ರಿಯಾತ್ಮಕ ಸಂಯುಕ್ತ ಮೆದೋಜೀರಕಾಂಗದ ಬೀಟಾ ಜೀವಕೋಶಗಳ ಸ್ರವಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಇನ್ಸುಲಿನ್ ಸ್ರವಿಸುವಂತೆ ಪ್ರಚೋದಿಸುತ್ತದೆ. ಬೆಳ್ಳುಳ್ಳಿಯನ್ನ ನಿತ್ಯದ ಖಾದ್ಯಗಳ ಅಂಗವಾಗಿಸುವ ಜೊತೆಗೆ ಬೆಳ್ಳುಳ್ಳಿ ಕುದಿಸಿದ ನೀರನ್ನ ಕುಡಿಯಬಹುದು. ಇನ್ನು ದಾಲ್ಚಿನ್ನಿ. ಇದು ಕೂಡ ಕೊಂಚ ಸಿಹಿಯಾಗಿರುವ ಕಾರಣ ಇದನ್ನು ಮಧುಮೇಹಿಗಳು ತಾವು ಸೇವಿಸುವ ಆಹಾರದಲ್ಲಿ ಸಕ್ಕರೆಗೆ ಬದಲಿಯಾಗಿ ಬಳಸಬಹುದು. ವಿಶೇಷವಾಗಿ ಟೈಪ್ 2 ಮಧುಮೇಹಿಗಳು ಸಕ್ಕರೆಯ ಬದಲಾಗಿ ದಾಲ್ಚಿನ್ನಿ ಪುಡಿಯನ್ನ ಸೇವಿಸಿದಾಗ ಅವರ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಗಮನಾರ್ಹವಾಗಿ ಕಡಿಮೆಯಾಗಿರುವುದು ಕಂಡುಬಂದಿದೆ. ಇನ್ನು ಹಸಿ ಶುಂಠಿ. ವಿಶೇಷವಾಗಿ ಟೈಪ್ 2 ವಿಧದ ಮಧುಮೇಹಿಗಳಿಗೆ ಹಲವು ರೀತಿಯಲ್ಲಿ ನೆರವನ್ನ ನೀಡುತ್ತದೆ. ಹಸಿ ಶುಂಠಿಯಲ್ಲಿರುವ ಜಿಂಜರಾಲ್ ಎಂಬ ಜೈವಿಕ ಕ್ರಿಯಾತ್ಮಕ ಸಂಯುಕ್ತ ಹಲವಾರು ದೈಹಿಕ ಮತ್ತು ಔಷಧೀಯ ಪರಿಣಾಮಗಳನ್ನು ಹೊಂದಿದೆ. ಇದು ಕಿಣ್ವಗಳ ಜೀವರಾಸಾಯನಿಕ ಕ್ರಿಯೆಯನ್ನ ನಿಯಂತ್ರಣ ಮಾಡುತ್ತದೆ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಉತ್ತಮಗೊಳಿಸುತ್ತದೆ. ಇನ್ಸುಲಿನ್ ಬಿಡುಗಡೆ ಮತ್ತು ಪ್ರಕ್ರಿಯೆಯನ್ನ ಉತ್ತೇಜಿಸುತ್ತದೆ. ಮಧುಮೇಹಿಗಳು ತಮ್ಮ ನಿತ್ಯದ ಆಹಾರಗಳಲ್ಲಿ ಹಸಿ ಶುಂಠಿಯನ್ನ ಸೇವಿಸುವ ಜೊತೆಗೆ ಇದನ್ನ ಕುದಿಸಿದ ಟೀಯನ್ನ ಕೂಡ ಕುಡಿಯಬಹುದು. ಇನ್ನು ಲವಂಗ. ಲವಂಗದಲ್ಲಿ ಪ್ರತಿಜೀವಕ, ಉರಿಯೂತ ನಿವಾರಕ, ಗುಣಪಡಿಸುವ ಮತ್ತು ಜೀರ್ಣಕಾರಕ ಗುಣಗಳಿವೆ. ಇವೆಲ್ಲವೂ ಮಧುಮೇಹಿಗಳಿಗೆ ಅತಿ ಅಗತ್ಯವಾಗಿರುವ ಗುಣಗಳಾಗಿವೆ. ಜೊತೆಗೆ ಲವಂಗ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಕಾಪಾಡಿಕೊಳ್ಳುತ್ತದೆ ಹಾಗೂ ಇನ್ಸುಲಿನ್ ಉತ್ಪಾದನೆಗೂ ಬೆಂಬಲ ನೀಡುತ್ತದೆ. ಇನ್ನು ಅರಿಶಿನ. ಅರಿಶಿನ ಇನ್ಸುಲಿನ್ ಸಹಿಷ್ಣುತೆಯನ್ನ ಹೆಚ್ಚಿಸುವ, ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನ ಕಡಿಮೆ ಮಾಡುವ ಮತ್ತು ಮಧುಮೇಹಕ್ಕೆ ಸಂಬಂಧಿಸಿದ ಉರಿಯೂತವನ್ನ ತಗ್ಗಿಸುವ ಗುಣವನ್ನ ಹೊಂದಿದೆ. ವಿಶೇಷವಾಗಿ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಎಂಬ ಪೋಷಕಾಂಶ ಮೆದೋಜೀರಕಾಂಗದ ಕಾರ್ಯವನ್ನು ಹೆಚ್ಚಿಸಿ ಗ್ಲೂಕೋಸ್ ಜೀವರಾಸಾಯನಿಕ ಕ್ರಿಯೆಯನ್ನ ನಿಯಂತ್ರಣ ಮಾಡುತ್ತದೆ. ಜೊತೆಗೆ ಪ್ರಮುಖ ಅಂಗಗಳು ಉತ್ಕರ್ಷಣಶೀಲ ಒತ್ತಡಗಳಿಗೆ ಒಳಗಾಗದಂತೆ ತಡೆಯುವ ಮೂಲಕ ಮಧುಮೇಹದಿಂದ ಎದುರಾಗುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಮಧುಮೇಹ ಎದುರಾದ ಬಳಿಕ ಇದನ್ನು ಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲ. ಬದಲಿಗೆ ನಿಯಂತ್ರಣದಲ್ಲಿರಿಸಿ ಉತ್ತಮ ಜೀವನ ನಡೆಸಬಹುದು. ಹಾಗಾಗಿ ಇಂತಹ ಮಸಾಲೆ ಪದಾರ್ಥಗಳನ್ನು ನಿತ್ಯವೂ ಸೇವಿಸುವುದು ಒಳ್ಳೆಯದು.
ಆರೋಗ್ಯಕರ ಮತ್ತು ಸಮೃದ್ಧ ಜೀವನವನ್ನು ನಡೆಸಲು ನಾವು ಕಾಳಜಿ ವಹಿಸಬೇಕಾದ ಒಂದೆರಡು ವಿಷಯಗಳಿವೆ. ಇದು ಜೀವನದಲ್ಲಿ ಧನಾತ್ಮಕವಾಗಿರುವುದು, ಕೆಲಸ ಮಾಡುವುದು ಮತ್ತು ಆರೋಗ್ಯಕರ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಸೇರಿವೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಪ್ರಕೃತಿ ಮಾತೆ ನಮಗೆ ವಿವಿಧ ಸಾಮಗ್ರಿಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಅವುಗಳಲ್ಲಿ ದಾಳಿಂಬೆ ಕೂಡ ಒಂದು. ಆರೋಗ್ಯಕರ ಮೈಕಟ್ಟಿಗಾಗಿ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಲು ಆಗಾಗ್ಗೆ ಸಲಹೆ ನೀಡಲಾಗುತ್ತದೆ. ಆರೋಗ್ಯಕರ ಮೈಕಟ್ಟು ಮಾತ್ರವಲ್ಲ, ಅನೇಕ ರೋಗಗಳಿಂದ ಪರಿಹಾರ ಪಡೆಯಲು ಹಣ್ಣಿನ ಸೇವನೆ ಅಗತ್ಯವೆಂದು ಪರಿಗಣಿಸಲಾಗಿದೆ. ಈ ಹಣ್ಣುಗಳಲ್ಲಿ ದಾಳಿಂಬೆ ಪ್ರಮುಖವಾದದ್ದು. ದಾಳಿಂಬೆ ತನ್ನ ರುಚಿ ಮತ್ತು ಅದರ ಗುಣಗಳಿಗೆ ಪ್ರಸಿದ್ಧವಾಗಿದೆ. ದಾಳಿಂಬೆ ಬೀಜ ಮಾತ್ರವಲ್ಲ, ಅದರ ಸಿಪ್ಪೆಗಳು ಮತ್ತು ಹೂಗಳನ್ನು ಸಹ ಅನೇಕ ಸಮಸ್ಯೆಗಳಲ್ಲಿ ಬಳಸಲಾಗುತ್ತದೆ. ಮಧುಮೇಹವಿದ್ದರೆ ದಾಳಿಂಬೆ ಹೂಗಳನ್ನು ಬಳಸಬೇಕು. ಮಧುಮೇಹ ರೋಗಿಯು ರಕ್ತದ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇದನ್ನು ದಾಳಿಂಬೆ ಹೂಗಳಿಂದ ಮಾಡಬಹುದು. ವಾಸ್ತವವಾಗಿ ದಾಳಿಂಬೆ ಹೂಗಳು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಮತ್ತು ಫೈಟೋಕೆಮಿಕಲ್ಸ್ ರಿಸರ್ವರ್ಗಳನ್ನು ಹೊಂದಿವೆ. ಇದರ ಮೂಲಕ ಮಧುಮೇಹದಿಂದ ಉಂಟಾಗುವ ಇತರ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು. ಹಾಗಾದರೆ ದಾಳಿಂಬೆ ಹೂಗಳ ಪ್ರಯೋಜನಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ದಾಳಿಂಬೆ ಹೂಗಳ ಸಂಶೋಧನೆ 2008ರಲ್ಲಿ ಡಯಾಬಿಟಿಸ್, ಒಬೆಸಿಟಿ ಮತ್ತು ಮೆಟಬಾಲಿಸಮ್ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ದಾಳಿಂಬೆ ಹೂವು PPAR ಆಲ್ಫಾ ಗಾಮಾ ಗುಣಲಕ್ಷಣಗಳನ್ನು ಒಳಗೊಂಡಿದೆ. ದಾಳಿಂಬೆ ಹೂಗಳ ಈ ಗುಣಗಳು ಕೊಬ್ಬಿನ ಆಮ್ಲೀಯ ಸೇವನೆ ಮತ್ತು ಉತ್ಕರ್ಷಣ, ಉರಿಯೂತ ಮತ್ತು ನಾಳಿಯ ಕಾರ್ಯವನ್ನು ನಿಯಂತ್ರಿಸುವುದಲ್ಲದೆ ವಾಸ್ತವವಾಗಿ ಅವು ರಕ್ತದ ಗ್ಲೂಕೋಸ್ ಮಟ್ಟವನ್ನು ಸಮತೋಲನಗೊಳಿಸುತ್ತವೆ. ಅಷ್ಟೇ ಅಲ್ಲ, ಮಧುಮೇಹಕ್ಕೆ ಚಿಕಿತ್ಸೆ ನೀಡಲು ದಾಳಿಂಬೆ ಹೂಗಳನ್ನು ಗ್ರೀಕ್ ನಾಗರಿಕತೆ ಮತ್ತು ಆಯುರ್ವೇದದಲ್ಲಿ ಶತಮಾನಗಳಿಂದ ಬಳಸಲಾಗುತ್ತಿದೆ. ಉತ್ಕರ್ಷಣಶೀಲ ಒತ್ತಡವು ಮೆದುಳಿನ ಜೀವಕೋಶಗಳನ್ನು ಹಾನಿಗೊಳಿಸುತ್ತದೆ, ಮೆದುಳಿನ ದಕ್ಷತೆಯ ಮೇಲೂ ಪರಿಣಾಮ ಬೀರುತ್ತದೆ. ಆದರೆ ದಾಳಿಂಬೆ ಹೂವನ್ನು ಸೇವಿಸಿದರೆ ಉತ್ಕರ್ಷಣದ ಅಪಾಯವನ್ನು ಕಡಿಮೆ ಮಾಡಿ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ದಾಳಿಂಬೆ ಹೂಗಳನ್ನು ಸೇವಿಸುವ ಜನರು ಉತ್ತಮ ಸ್ಮರಣೆಯನ್ನು ಹೊಂದಿದ್ದಾರೆ ಎಂದು 2011ರ ಅಧ್ಯಯನವು ಕಂಡುಹಿಡಿದಿದೆ. ದಾಳಿಂಬೆ ಹೂಗಳ ಬಳಕೆ ಅಧ್ಯಯನಗಳ ಪ್ರಕಾರ ಮಧುಮೇಹವಿದ್ದರೆ ನೀವು ಮಧುಮೇಹ ಔಷಧಿಗಳೊಂದಿಗೆ ದಾಳಿಂಬೆ ಹೂವಿನ ಪೂರಕಗಳನ್ನು ತೆಗೆದುಕೊಳ್ಳಬಹುದು. ಇದರ ಮೂಲಕ ಅರಿವಿನ ಕಾರ್ಯವು ಸರಿಯಾಗಿದೆ. ನಿಮಗೆ ಮಧುಮೇಹ ಉಂಟಾಗುವ ಅಪಾಯವಿದ್ದರೆ ಕಚ್ಚಾ ದಾಳಿಂಬೆ ಹೂಗಳನ್ನು ಆಹಾರದಲ್ಲಿ ಸೇರಿಸಬಹುದು. ಇದರಿಂದ ಮಧುಮೇಹ ಉಂಟಾಗುವ ಅಪಾಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಆದರೆ ಇದರ ಸೇವನೆಯಿಂದ ನಿಮಗೆ ಯಾವುದೇ ಅಲರ್ಜಿ ಅಥವಾ ಇತರ ಸಮಸ್ಯೆಗಳಿದ್ದರೆ ಅದನ್ನು ಸೇವಿಸುವುದನ್ನು ನಿಲ್ಲಿಸಿ ಮತ್ತು ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಕೊರೋನಾ ವೈರಸ್ ಸಾಂಕ್ರಾಮಿಕದಿಂದಾಗಿ ನಾವೆಲ್ಲರೂ ನಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಮಾಡುತ್ತಿದ್ದೇವೆ. ಶಿಫಾರಸು ಮಾಡಲಾದ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುತ್ತೇವೆ. ಜೊತೆಗೆ ಮಾಡಬೇಕಾದ ಅತ್ಯಂತ ಪ್ರಮುಖ ವಿಷಯವೇನೆಂದರೆ ಆರೋಗ್ಯಕರವಾಗಿರುವುದು. ರೋಗ ನಿರೋಧಕ ವ್ಯವಸ್ಥೆಯನ್ನು ಹೆಚ್ಚಿಸುವುದು. ದಾಳಿಂಬೆ ಹೂವಿನಲ್ಲಿ ಹೆಚ್ಚಿನ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳಿವೆ. ನಿಮ್ಮನ್ನು ಸುರಕ್ಷಿತವಾಗಿ ಮತ್ತು ರಕ್ಷಿಸಲು ಬಾಹ್ಯ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳ ವಿರುದ್ಧ ಹೋರಾಡಲು ಇದು ಸಹಾಯ ಮಾಡುತ್ತದೆ. ಇನ್ನು ಹೆಂಗಳೆಯರಲ್ಲಿ ಕಾಡುವ ಸಾಮಾನ್ಯ ಸಮಸ್ಯೆ ಎಂದರೆ ಅದು ಮೊಡವೆಯ ಸಮಸ್ಯೆ. ಇದನ್ನ ನಿವಾರಣೆ ಮಾಡಲು ಹಲವು ಕ್ರೀಮ್ಗಳನ್ನು ಬಳಸಿ ಸೋತಿರಬಹುದು. ಈ ಬಾರಿ ದಾಳಿಂಬೆ ಮೊಗ್ಗು ಟ್ರೈ ಮಾಡಿ. ದಾಳಿಂಬೆ ಹೂವನ್ನ ಅರೆದು ಮಿಕ್ಸ್ ಮಾಡಿ ಜಜ್ಜಿ ಮುಖದ ಮೇಲೆ ಮೊಡವೆಗೆ ಹಚ್ಚಿದರೆ ಅದರಿಂದ ಮೊಡವೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಉತ್ತಮ ತ್ವಚೆ ಪಡೆಯಲು ಸಹ ಇದು ಸಹಾಯಕವಾಗಿದೆ. ಇನ್ನು ದಾಳಿಂಬೆ ಹೂವಿನಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ ಕೇವಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಷ್ಟೇ ಅಲ್ಲ, ದೇಹದಲ್ಲಿ ಶೇಖರಣೆಯಾಗಿರುವ ಕೊಬ್ಬನ್ನು ಹೊರಹಾಕುವ ಮೂಲಕ ನಿಮ್ಮನ್ನು ಆರೋಗ್ಯವಾಗಿರಿಸುತ್ತದೆ. ಇದರ ಕಷಾಯ ಮಾಡಿ ಪ್ರತಿದಿನ ಕುಡಿಯುವುದು ಉತ್ತಮ. ಅದರ ಜೊತೆಗೆ ಪರಿಣಾಮಕಾರಿ ಫಲಿತಾಂಶಗಳಿಗಾಗಿ ತಾಲೀಮು ಮಾಡಬೇಕಾಗುತ್ತದೆ ಅಥವಾ ಚುರುಕಾದ ನಡಿಗೆಯನ್ನು ಮಾಡಬೇಕಾಗುತ್ತದೆ. ಇನ್ನು ಯಾವುದಕ್ಕೂ ಈ ಮನೆಮದ್ದನ್ನು ಪ್ರಯತ್ನಿಸುವ ಮೊದಲು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಸಲಹೆ ಪಡೆಯೋದು ಉತ್ತಮ. ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ.